ನಮಸ್ತೆ ಮಕ್ಕಳೇ ನಾನೀಗ ನಿಮಗೆ ವರ್ಣಮಾಲೆಗಳ ಬಗ್ಗೆ ಹಾಡನ್ನು ಹಾಡಿ ಕಳಿಸಿದ್ದೇನೆ. ಈಗ ಅದೇ ರೀತಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾನು ಒಂದು ಹಾಡನ್ನು ಕಳಿಸಲಿದ್ದೇನೆ. ಈ ಹಾಡನ್ನು ಕೇಳಿ ಆನಂದಿಸಿ ಮಕ್ಕಳೇ. ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ಕನ್ನಡ ವ್ಯಾಕರಣದಲ್ಲಿ ಬರುವ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಯ ಮುಂದೆ ಸೇರುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುವರು. ನಾಮ ಪ್ರಕೃತಿಯ ಮುಂದೆ ಸೇರುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುವರು. ನಾಮ ಪ್ರಕೃತಿಗಳಿಗಿರುವ ಪರಸ್ಪರ ಸಂಬಂಧವನ್ನು ತಿಳಿಸುತ್ತವೆ. ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ಒಟ್ಟು ವಿಭಕ್ತಿ ಪ್ರತ್ಯಯಗಳು 8. ಒಟ್ಟು ವಿಭಕ್ತಿ ಪ್ರತ್ಯಯಗಳು 8. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಕೊನೆಯದಾಗಿ ಸಂಬೋಧನ ವಿಭಕ್ತಿ. ಈ ವಿಭಕ್ತಿಗಳಿಗೆ ಈ 8 ವಿಭಕ್ತಿಗಳಿಗೆ ಪ್ರತ್ಯಯಗಳನ್ನು ಹಚ್ಚಬೇಕು. ಪ್ರಥಮ ವಿಭಕ್ತಿ ಪ್ರತ್ಯಯವು ರೈತನು, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ರೈತನನ್ನು, ತೃತೀಯ ವಿಭಕ್ತಿ ಪ್ರತ್ಯಯದಿಂದ ರೈತನಿಂದ, ಚತುರ್ಥಿ ವಿಭಕ್ತಿಗೆ ಹೀಗೆ ರೈತನಿಗೆ, ಚತುರ್ಥಿ ವಿಭಕ್ತಿಗೆ ಹೀಗೆ ರೈತನಿಗೆ, ಪಂಚಮಿ ವಿಭಕ್ತಿ ದೆಸೆಯಿಂದ, ಪಂಚಮಿ ವಿಭಕ್ತಿ ದೆಸೆಯಿಂದ ರೈತನ ದೆಸೆಯಿಂದ, ರೈತನ ದೆಸೆಯಿಂದ, ಷಷ್ಠಿ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ರೈತನ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ರೈತನಲ್ಲಿ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ರೈತನಲ್ಲಿ, ಬಹುವಚನ ರೂಪದಲ್ಲಿ ಹೇಳುವುದಾದರೆ ರೈತರು, ರೈತರನ್ನು, ರೈತರಿಂದ, ರೈತರಿಗೆ, ರೈತರ ದೆಸೆಯಿಂದ, ರೈತನ, ರೈತರಲ್ಲಿ, ರೈತರೇ. ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಯ ಮುಂದೆ ಸೇರುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುವರು. ವಿಭಕ್ತಿ ಪ್ರತ್ಯಯಗಳು ಎನ್ನುವರು. ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು. ಧನ್ಯವಾದಗಳು ಮಕ್ಕಳೇ.